ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ವಿಡಿಯೋಗೆ. ಮತ್ತೆ ಈ ವಿಡಿಯೋ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಯಾಕಪ್ಪ ಅಂದ್ರೆ ಈ ವಿಡಿಯೋದಲ್ಲಿ ನಾನು ಮಾಡ್ತಾ ಇರೋದು ಫಸ್ಟ್ ಟೈಮ್ ಇನ್ ಆನಿಮೆ ಲವರ್ ಕನ್ನಡ ರಿಯಾಕ್ಷನ್ ವಿಡಿಯೋಸ್. ಹೌದು, ರಿಯಾಕ್ಷನ್ ವಿಡಿಯೋಸ್ ಮಾಡಬೇಕು ಅಂತ ಶುರು ಮಾಡಿದ್ದೀನಿ. ಸೊ ನನ್ನ ಫಸ್ಟ್ ಟೈಮ್ ರಿಯಾಕ್ಷನ್ಸ್ ಹೇಗಿರುತ್ತೆ ಅಂತ ನೀವು ಇದರಲ್ಲಿ ನೋಡ್ತೀರಾ. ಮತ್ತೆ ನಾನು ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ರಿಯಾಕ್ಷನ್ಸ್ ವಿಡಿಯೋಸ್ ಈಸ್ ಮೇನ್ ಆಗುತ್ತೆ, ಸರಿನಾ? ಯಾಕಂದ್ರೆ ಕನ್ನಡದಲ್ಲಿ ಯಾರು ಈ ತರ ವಿಡಿಯೋಸ್ ಮಾಡಲ್ಲ ಅಂತ ಅನ್ಕೋತೀನಿ. ಸೊ ಆನಿಮೆ ರಿಲೇಟೆಡ್ ವಿಡಿಯೋಸ್. ಸೊ ಇದನ್ನ ಫಸ್ಟ್ ಟೈಮ್ ಮಾಡಕ್ಕೆ ಅಂತ ಹೊರಟಿದ್ದೀನಿ. ಎಲ್ಲರಿಗೂ ನಿಮ್ ಸಪೋರ್ಟ್ ನನಗೆಲ್ಲ ತುಂಬಾ ಮುಖ್ಯ ಆಗುತ್ತೆ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತು ನಾನು ಫಸ್ಟ್ ಟೈಮ್ ಆನಿಮೆ ರಿಯಾಕ್ಷನ್ ಯಾವ್ದಪ್ಪ ಮಾಡ್ತಾ ಇರೋದು ಅಂದ್ರೆ, ನೀವೆಲ್ಲ ನೋಡಿರ್ತೀರಾ ತಮ್ಮನೇರಲ್ಲಿ. ಅಬ್ಸಲ್ಯೂಟ್ಲಿ ನಾವು ನಮ್ಮ ಭಾರತದ ಫಸ್ಟ್ ಸ್ಟಾರ್ಟ್ ಮಾಡೋಣ ಭಾರತದಿಂದ ಅಂತ ಅನ್ಕೊಂಡು ನಾನು ಮಾಡ್ತಾ ಇರೋದು. ಆನಿಮೆ ಇಂಡಸ್ಟ್ರಿಲೇ ಫಸ್ಟ್ ಟೈಮ್ ಈ ಲೆವೆಲ್ಗೆ ಇಂಡಿಯಾ ಹೋಗಿದೆ ಅಂತ ನಾನಂತೂ ಅನ್ಕೊಂಡಿರಲಿಲ್ಲ, ದೇವರನಿಗೂ ಅನ್ಕೊಂಡಿರಲಿಲ್ಲ. ಆ ರೇಂಜ್ಗೆ ಆನಿಮೆಲು ಇಂಡಿಯಾ ಬೆಳೀತಾ ಇದೆ, ಸರಿನಾ? ಆ ತರ ಕ್ರೇಜ್ ಆಗಿ ಬಂದಿದೆ. ಅದು ಕೂಡ ನಮ್ಮ ಬಾಹುಬಲಿ ಯೂನಿವರ್ಸ್ ಇಂದ. ಹೌದು, ಅದು ಸೇಮ್ ಯೂನಿವರ್ಸೇ. ನಾನು ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಸೊ ಸ್ಪಿನ್ ಆಫ್ ಆಗಿದ್ರೆ ಅದು ಬೇರೆ ವಿಷಯ ಆಗೋದು. ಬಟ್ ಇವಾಗ ಅದೇ ಯೂನಿವರ್ಸ್ ಅಲ್ಲಿ ನಡೀತಾ ಇರೋದ್ರಿಂದ ಕ್ರೇಜ್ ಆಗಿರುತ್ತೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಬಾಹುಬಲಿ ದಿ ಎಟರ್ನಲ್ ವಾರ್ ಪಾರ್ಟ್ 1 ರಿಲೀಸ್ ಆಗಿದೆ. ಅದ್ರ ಟ್ರೈಲರ್ ನೋಡ್ಕೊಂಬೋಣ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕೆಳಗೆ ಕಾಮೆಂಟ್ ತಿಳಿಸಿ. ಸೊ ಡೈರೆಕ್ಟ್ ಆಗಿ ಹೋಗ್ಬೋಣ, ಬನ್ನಿ ರಿಯಾಕ್ಷನ್ಗೆ. ಲೆಟ್ಸ್ ಗೋ. బాహుబలి ప్రాణం పోసి పెంచుకున్న నా బిడ్డ తన కోసం ఆ పరమశివుడు రాసిన గమ్యమేంటో అప్పుడు నాకు తెలియదు. తన మరణం ఒక ముగింపు కాదు, ఓ మహాకార్యానికి ప్రారంభం. తన గమ్యం యుద్ధం. వర్తమాన భవిష్యత్ కాలాలని శాసించి దేవాసుర సంగ్రామం. తప్పుకో విశాసన, బాహుబలికి శిక్ష తప్పదు. మాట్లాడలోక నీకు బాహుబలి కావాలంటే ವಾವ್ ಬ್ರೋ, ಫ್ರೇಮ್ಸ್ ಒಂದೊಂದು ಫ್ರೇಮ್ಸ್ ಮಾತ್ರ ಕ್ರೇಜಿ ಆಗಿದೆ. ಇಂಡಿಯಾ ರಾಜರ ಆಶ್ಚರ್ಯ ಆಗ್ತಾ ಇದೆ. ಓಕೆ, నీ బాహుబలిని ఎవరు కాపాడతారు? ಫೇಸ್ ಕ್ಲಾರಿಟಿ. అది అదే ప్రశ్న. ವಾವ್, ఇప్పుడు ఎవరు కాపాడతారా? ವಾಯ್ಸ್ ಪ್ರಭಾಸ್ ಅವರ ವಾಯ್ಸ್. ఈ 14 లోకాల మనుగడ 14 ಲೋಕಸ್. మానవుడి చేతిలో. ఆ శక్తి పేరే ಬರೋದು. ಐ ಆಮ್ ಟೋಟಲಿ ಸ್ಪೀಚ್ಲೆಸ್ ಫಸ್ಟ್ ಆಫ್ ಆಲ್ ಆಗಿ. ಅಂಡ್ ಇದು ನನಗೆ ಫಸ್ಟ್ ಆಫ್ ಅನಿಸ್ತಾ ಇರೋದು, ಇದು ಇಂಡಿಯಾನ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಆ ರೇಂಜ್ ಅಲ್ಲಿ ಮಾಡಿದ್ದಾರೆ. ಸೊ ಇದು ಯಾಕಪ್ಪ ಇಷ್ಟೊಂದು ಗ್ರೇಟ್ ಆಗಿ ಇಷ್ಟೊಂದು ಸೌಂಡ್ ಮಾಡ್ತಿದೆ ಅಂತ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ, ಈ ಆನಿಮೇಷನ್ ಮಾಡಿರೋದು ಆರ್ಕೇನ್ ಆರ್ಟಿಸ್ಟ್ಗಳು. ಆರ್ಕೇನ್ ನೀವು ನೋಡಿದ್ರೆ ಅದರಲ್ಲಿ ಸೀಸನ್ಸ್ಗಳು ಬರುತ್ತೆ, ಸೇಮ್ ಎಪಿಸೋಡ್ಸ್ ತರ. ಆ ಲೆವೆಲ್ಗೆ ಇದೆ. ಮತ್ತೆ ನನಗೆ ಇದು ನೋಡ್ತಾ ಇದ್ರೆ ಸ್ಟ್ರೈಟ್ ಅಪ್ ಸ್ಪೈಡರ್ ಮ್ಯಾನ್ ಅಕ್ರಾಸ್ ದಿ ಸ್ಪೈಡರ್ ವರ್ಸ್, ಸ್ಪೈಡರ್ ಮ್ಯಾನ್ ಇಂಟು ದ ಸ್ಪೈಡರ್ ವರ್ಸ್, ಆ ತರ ನನಗೆ ಅದು ಫೀಲ್ ಬರ್ತಾ ಇದೆ. ಸ್ಪೈಡರ್ ಮ್ಯಾನ್ ಲೆವೆಲ್ ಅನಿಮೇಷನ್ ನನಗೆ ಸಿಗ್ತಾ ಇದೆ ಇದರಲ್ಲಿ. ಅದಕ್ಕೋಸ್ಕರನೇ ಇದು ಈ ರೇಂಜ್ ಅಲ್ಲಿ ಇರೋದು. ಮತ್ತೆ ನನಗೆ ಇನ್ನೊಂದು ಎಕ್ಸೈಟ್ ಆಗಿರೋದು, ಇದೆಲ್ಲ ಸೇಮ್ ಯೂನಿವರ್ಸ್ ಅಲ್ಲಿ ನಡೀತಾ ಇರೋದು. ಸ್ಟ್ರೈಟ್ ಅಪ್ ಬಾಹುಬಲಿ ಸತ್ತಾದ್ಮೇಲೆ ಇವಾಗ ಅದು ಎಟರ್ನಲ್ ವಾರ್ಗೆ ಹೋಗಿರೋದು. ಕಾಸ್ಮಿಕ್ ಲೆವೆಲ್ ಥ್ರೆಟ್ ಇವಾಗ ನಮ್ಮಕ್ಕೆ ಆಗ್ತಾ ಇಲ್ಲ ಅದರಿಗೆ. ಸೊ ಅದೇ ಯೂನಿವರ್ಸ್ ನ ಇವಾಗ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ 14 ಲೋಕದಲ್ಲಿ. ಕ್ರೇಜಿ. ಇವಾಗ ನನಗೆ ಪಾಯಿಂಟ್ ಇರೋದು, ಇಂದ್ರ ಯಾಕೆ ಬಾಹುಬಲಿನ ಸಾಯಿಸಾಕ್ಬೇಕು ಅಂತ ನೋಡ್ತಾ ಇದ್ದಾನೆ ಅಂತ. ಅರ್ಥ
ಆಗ್ತಾ ಇಲ್ಲ. ಸೊ 2015ರಲ್ಲಿ ನಮ್ಗೆ ಪ್ರಶ್ನೆ ಇದ್ದಿದ್ದು ಬಾಹುಬಲಿನ ಯಾರು ಸಾಯಿಸಿದ್ರು ಅಂದ್ರೆ ಕಟ್ಟಪ್ಪ ಯಾಕೆ ಸಾಯಿಸ್ತಾ ಅಂತ ಗೊತ್ತಿರಲಿಲ್ಲ. ಇವಾಗ 2025ರಲ್ಲಿ ಇಂದ್ರ ಯಾಕೆ ಬಾಹುಬಲಿನ ಸಾಯಿಸ್ಬೇಕು ಅಂತ ಇದ್ದಾನೆ ಅಂತ ಕ್ವಶನ್ ಬರ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಅನಿಸ್ತಾ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಬಗ್ಗೆ ತುಂಬಾ ಥಿಯರೀಸ್ ಎಲ್ಲ ಓಡಾಡ್ತಾ ಇದೆ, ಕ್ರೇಜಿ ಆಗಿದೆ ಸರಿನಾ? ನಿಮ್ಗೆ ಅನಿಸ್ತದೆ ನಿಮ್ ಥಿಯರಿ ಅಂದ್ರೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಆನಿಮೇಷನ್ ಮಾತ್ರ ಒಂದೊಂದು ಫ್ರೇಮ್ನು ನೀವು ಪಾಸ್ ಮಾಡಿ ಅದನ್ನ ವಾಲ್ ಪೇಪರ್ ಮಾಡ್ಕೊಳ್ಬಹುದು, ಆ ರೇಂಜ್ ಅಲ್ಲಿ ಇದೆ. ಫೈಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್, ಕ್ರೇಜಿ, ಸ್ಪೀಚ್ಲೆಸ್ ಅಂತ ಹೇಳ್ತಾ ಇದೀನಲ್ಲ, ಆ ತರ ಮಾಡಿದ್ದಾರೆ. ಅದಕ್ಕೋಸ್ಕರ ಇಷ್ಟೊಂದು ಹೈಪ್ ತಗೋತಾ ಇರೋದು ಬಾಹುಬಲಿ. ಅಂಡ್ ರಾಜಮೌಳಿ ಸರ್ಗಂತೂ ಹ್ಯಾಟ್ಸ್ ಆಫ್, ಕ್ರೇಜಿ ಯೂನಿವರ್ಸ್ ಬಿಲ್ಡ್ ಮಾಡಿದ್ದಾರೆ ಅಂಡ್ ಇಟ್ ವಾಸ್ ಟೋಟಲಿ ಕ್ರೇಜಿ. ನಾನು ವೇಟ್ ಮಾಡಕ್ ಆಗ್ತಿಲ್ಲ ಅದಕ್ಕೆ 2027ಗೆ ಈ ಮೂವಿ ಯಾವಾಗ ನೋಡ್ತೀನಿ ಅಂತ ಪಾರ್ಟ್ 1 ಅಂತ ಹೇಳ್ತಾರೆ. ಸೊ ನಾನು ತುಂಬಾ ಪಾರ್ಟ್ಸ್ ಬರುತ್ತೆ ಅಂತ ಅನ್ಸುತ್ತೆ, ನೋಡೋಣ. ಇಟ್ ವಾಸ್ ಟೋಟಲಿ ಕ್ರೇಜಿ. ನಿಮ್ಗೆ ಅನಿಸ್ತು ಇದ್ರ ಬಗ್ಗೆ ಕೆಳಗೆ ಕಾಮೆಂಟ್ ತಿಳಿಸಿ. ಅಂಡ್ ರಿಯಾಕ್ಷನ್ಸ್ ವಿಡಿಯೋಸ್ ನಿಮ್ಗೆ ಇದೇ ತರ ಇಷ್ಟ ಆಗುತ್ತೆ ಅಂತ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ಇದೇ ತರ ರಿಯಾಕ್ಷನ್ ವಿಡಿಯೋಸ್ ಬೇಕಾ ಅಂತಾನು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.